ನಮ್ಮ ಮನೇಲಿ ಒಂದು ಸಣ್ಣ ಬೆಕ್ಕಿತ್ತು. ನಾನು ಹಿಂದೆನೇ ಬರ್ತಾಯಿತ್ತು. ಸೊ ನಮ್ಮ ಅತ್ತೆ ಮನೆ ತಾವು ಕರ್ಕೊಂಡು ಹೋಗ್ತಾಯಿದ್ದೆ. ಅಲ್ಲಿ ಇಲ್ಲಿ ನಿಂತ್ಕೊಂಡು ಬರ್ತಾಯಿತ್ತು. ನಮ್ಮ ಗೌರಿ ನೀರಿಗೆ ಇಟ್ಕೊಂಬಂದಿದ್ದೀನಿ. ನೀರು ಕುಡಿತಿದೆ. ಸಖತ್ ಬಾಯಾರಿಕೆ ಪಾಪ. ಅವಕ್ಕೂ ಬಿಸಿಲಲ್ಲಿ ಮೇಯ್ದು ಬಾಯಾರಿಕೆ ಆಗಿರುತ್ತೆ. ನೀರು ಕುಡಿತಿದ್ದಾಳೆ. ಈಗ ಒಂದು 6 ತಿಂಗಳು ಪ್ರೆಗ್ನೆಂಟ್ ಇದು ನಮ್ಮ ಹಸು. ನಮ್ಮ ಮನೆ ಹಸು ಇದು. ಇದ್ರದ್ದು ಒಂದು ದಿನ ಫುಲ್ಲು ಒಂದು 5 ನಿಮಿಷದ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಟೈಮ್ ಯಾವಾಗ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಇದು ಹೆಂಗೆ ತಂದು ಯಾವ ರೀತಿ ಅನ್ನೋದು ಸ್ವಲ್ಪ ಹೇಳ್ಬೇಕಿದೆ. ತುಂಬ ಕಮ್ಮಿ ದುಡ್ಡಲ್ಲಿ ಸಿಕ್ಕಂಥ ಹಸ ಇದು. ಅಂದರೆ ಮನೆಗೆ ಏನು ಅದೇ ಹೇಳಿದ್ನಲ್ಲ, ಹಾಲು ನಮ್ಮ ಮನೆಗೆ ಅಷ್ಟೇ ಹಾಲು ಬೇಕಿತ್ತು ಅಂತೇಳಿ ಒಂದು ಹಸ ತಂದ್ಕೊಂಡಿದ್ದು. ಇದ್ರ ಲೆಕ್ಕೆ ಒಂಥರ ನಮಗೆ ಅಂತ ಮುದ್ದಂಥ ಹಸು ಇದು. ತುಂಬ ಮುಗ್ಧತೆ ಇದು. ಈಗೆಲ್ಲ ಆಯತ್ ಕಳ್ತೈತೆ ಅಂತೆ ಅವ್ರೂರಿಗೆ. ಅದೇನೋ ಗೊತ್ತಿಲ್ಲ. ನಮ್ಮ ಹತ್ರ ಎಲ್ಲ ಏನು ಆ ಥರ ಆಡಲ್ಲ ಪಾಪ. ತುಂಬ ಸಾಧು ಪ್ರಾಣಿ. ಅದೇನೇ ಗೌರಿ, ಗೌರಿ ನಡಿ ಬಾ. ಮತ್ತೆ ತಗೊಂಡೋಗಿ ಮೇಯೋದಕ್ಕೆ ಕಟ್ಟಬೇಕು. ಯಾಕಂದರೆ ಅವಕ್ಕೂ ಸಿಕ್ಕಾಪಟ್ಟೆ ಹಸುವಾಗಿರ್ತವೆ. ಮೇಯ್ದಿದೆ, ಆದರೂ ಮೇವಿರೋ ಜಾಗಕ್ಕೆ ಕಟ್ಟೋಣ ಬಾ ಬರೇ. ಯಾಕಂತಂದರೆ ಪ್ರೆಗ್ನೆಂಟ್ ಅಲ್ವಾ, ಒಳಗಡೆ ಒಂದು ಕರು ಇರೋದ್ರಿಂದ ಎಷ್ಟು ತಿಂದರೂ ಸಾಕಾಗಲ್ಲ ಅನ್ಸುತ್ತೆ ಪಾಪ ಅವಕ್ಕೂ. ಅದಕ್ಕೆ ಪೈಪ್ ತೆಗ್ದಿದ್ದೀನಿ. ಇದು 8 ಕ್ಯಾಪ್ ತೆಗೆದು ಟಬ್ಬೆಲ್ಲ ತುಂಬಿದ್ಮೇಲೆ ಅಕಸ್ಮಾತಾಗಿ ಏನಾದ್ರು ತುಂಬಿದ್ರೆ ಇಲ್ಲೇ ಹೂವಿನ ಗಿಡಕ್ಕೆ ಹೋಗುತ್ತೆ. ಯಾಕಂದರೆ ಇಲ್ಲಿ ನೋಡಿ ಹೂವಿನ ಗಿಡದ ಕೆಳಗಡೆನೇ ಇಟ್ಟಿದ್ದೀವಿ. ವೇಸ್ಟ್ ಆಗಬಾರ್ದಲ್ಲ ನೀರು. ಅದಕ್ಕೆ ಒಂದು ಗಿಡನೂ ಚೆನ್ನಾಗಿ ಬೆಳೆಯುತ್ತೆ, ಹೂವಿನ ಗಿಡ. ಹಂಗಾಗಿ ಶೆಡ್ಡಿಂದು ಟಾರ್ಪಲ್ ರೆಡಿ ಮಾಡಬೇಕು. ಯಾಕೆಂತಂದರೆ ನೋಡಿರಿ, ನಮ್ಮ ಪಾರ್ಟ್ನರು ಟಾರ್ಪಲ್ ಎತ್ಕೊಂಡು ಹೋಗ್ತಾವ್ರೆ. ಮಳೆ ಬಂದು ಎಲ್ಲ ಇಟ್ಕೆ ಎಲ್ಲ ನೆಂದು ಹಾಳಾಗೋಗ್ತವೆ ಅಂಥೇಳಿ ಟಾರ್ಪಲ್ ಹಾಕಬೇಕು. ಸಖತ್ ಗಾಳಿ ಬಂದರೆ ಏನಾಗುತ್ತೆ, ಟಾರ್ಪಲ್ ಸಮೇತ ಕಿತ್ತೋಗುತ್ತೆ. ಅದಕ್ಕೆ ನೋಡಿ, ಈ ಶೆಡ್ಡಿಂದೆ ಆಲ್ರೆಡಿ ಹಾಕಿದ್ದೀವಿ. ಬಟ್ ಎಲ್ಲೋ ಒಂದು ಕಡೆ ಟಾರ್ಪಲ್ ಮೇಲೆ ಎದ್ದಿದೆ ಅಂತೆ. ಸೊ ಅದನ್ನು ಹಾಕಬೇಕು. ಇದು ನಾಟಿ ಸೀಬೆ. ಅಂದರೆ ಈಗ ಎಲ್ಲಂದ್ರೆ ಅಲ್ಲಿ ಬೆಳೆದಿರ್ತಾವೆ ನೋಡಿ, ಈ ತಿಪ್ಪೆ ಸೈಡು ನಾಟಿ ಅಂತ ಹೇಳ್ತಾರೆ ಒಟ್ಟಿನಲ್ಲಿ. ನಾವು ಹಾಕಿರೋದು ಹೈಬ್ರಿಡು. ಒಂದು 700 ಗಿಡ ಹಾಕಿದ್ವಲ್ಲ ಅವು. ಇದು ಬಂದು ನಾಟಿ, ಅದೇ ಹುಟ್ಟಿರೋದು ಇದು. ಇದರಲ್ಲೂ ಸಖತ್ತು ಹಣ್ಣು ಬಿಟ್ಟಿದ್ದು ಹಬ್ಬದಲ್ಲಿ ತಿಂದಿದ್ದೀವಿ. ನಾನು ತಿಂತಿಲ್ಲ. ಮೇಲೆ ಹೋಗ್ತಾ ಇದ್ದೀನಿ ನಾನು ಬರಬೇಕಂತೆ. ಸೊ ಅದಕ್ಕೆ ನಿಮಿಷ ಇರಿ. ಬನ್ನಿ ತೋರಿಸ್ತೀನಿ. ನಮ್ಮ ಪಾರ್ಟ್ನರ್ ನೋಡಿ ಹೋಗ್ತಿದ್ದಾರೆ. ಇದೆಲ್ಲ ರೆಡಿ ಮಾಡ್ಬೇಕೀಗ. ಆ ಸೈಡ್ ಹಾಕ್ಬೇಕಾ? ಇದೆಲ್ಲೂ ಕಿತ್ತೋಗಲ್ಲ ತಾನೇ ಇದು? ಆದ್ರೂ ನೋಡಿ 2 ಶೆಡ್ ಇದ್ದಾವೆ. ಇದು ಶೀಟಿಂದು, ಈಗ ಹೊಸ್ದಾಗಿ ಮಾಡಿದ್ದು. ಹಾಗೆ 1 ವರ್ಷ ಆಗಿರ್ಬೇಕದು ರೀಸೆಂಟಾಗಿ ಮಾಡಿದ್ದು. ಇದು ಫುಲ್ ತಗಡು ಶೆಡ್ಡೆ. ಬಟ್ ತಗಡೆಲ್ಲ ಕೆಲವೊಂದು ಕಡೆ ಹಾಕಿಲ್ಲ. ಅದಕ್ಕೆ ನೋಡಿ ಟಾರ್ಪಲ್ ಹಾಕ್ತಾಯಿದ್ದೀವಿ. ಒಂದು ಸೀಬೆ ಕಾಯಿ ಏನಿದೆ, ಹಣ್ಣಾಗಿದೆ. ತೋರಿಸ್ತೀನಿ ರೀ ನಿಮಗೆ. ಜೋರಾಗಿ ಹೋಗೋದಕ್ಕೆ ಭಯ ಆಗುತ್ತೆ. ಯಾಕಂದರೆ ತಗಡು ಶೀಟು ಎಲ್ಲಿ ಕಿತ್ಕೊಂಡು ಬೀಳುತ್ತೆ ಅನ್ನೋದು ಅಷ್ಟು ಕ್ವಾಲಿಟಿ ಇಲ್ಲ ಇದು. ನೋಡಿ ಇಲ್ಲಿ ಅಷ್ಟು ಹೆಂಗಿದೆ ಕಾಣಿಸ್ತಿದೆ. ಚೆನ್ನಾಗಿದೆ. ಯಾರನ್ನ ತಿಂತಾರೆ, ಕಿತ್ಕೊಳ್ಳೋಣ. ನಾನು ತಿನ್ನಂಗಿಲ್ಲ. ಎಲ್ಲ ಮರದ ಪೀಸು. ನಮ್ಮ ಪಾರ್ಟ್ನರ್ ಮರದ ಪೀಸ್ ಇಡ್ತಿದ್ದಾರೆ ಎಲ್ಲ. ಯಾಕಂತಂದರೆ ಗಾಳಿಗೆ ಟಾರ್ಪಲ್ ಕಿತ್ತೋಗ್ಬಾರ್ದಲ್ಲ, ಅದಕ್ಕೆ. ಅಯ್ಯೋ ಕುತ್ಕೊಳಕ್ಕಾಗಲ್ಲ ಇಲ್ಲಿ. ಇದ್ರ
ಜಾಸ್ತಿ ಓಡಾಡೋದಕ್ಕೂ ಆಗಲ್ಲ, ಬಿದ್ದರೆ ಕೈ ಕಾಲು ಮುಟ್ಕೊಂಡು ಅನ್ನೋ ಭಯ ಅಷ್ಟೇ. ಅವಾಗ ನೋಡಿ ಹೆಂಗೆ ಹೋಗ್ತಿದೆ. ಇನ್ನು ಆ ಕಡೆ ಎಲ್ಲ ಹಾಕ್ಬೇಕು. ಗಾಳಿ ನೋಡಿದ್ರೆ ಸಕ್ಕತ್ ಗಾಳಿ ಬರ್ತೈತೆ. ಇವೆಲ್ಲ ಏನು ಎಷ್ಟು ದಿನ ಬಾಳಿಕೆ ಬರ್ತೋ ಗೊತ್ತಿಲ್ಲ, ನೋಡೋಣ. ನೋಡಿ ನಮ್ಮ ಹಸು ಕುತ್ಕೊಂಡು ಕುತ್ಕೊಂಡ್ಬಿಟ್ಟಿದೆ. ಕೆಲವೊಂದು ಹಸು ಹೆಂಗೆ ಅಂದರೆ ನಮ್ಮ ಮನೆ ಹಸು ಅಂತಂದಲ್ಲ, ಅದು ಫುಲ್ಲು ನಿದ್ದೆ ಮಾಡೋ ಥರ ತಲೆಯೆಲ್ಲ ನೆಲಕ್ಕೆ ಹಾಕ್ತಿರುತ್ತೆ. ನಿಮ್ಗೆ ಯಾವತ್ತಾದ್ರೂ ತೋರಿಸ್ತೀನಿ ಆ ವಿಡಿಯೋನ. ನಾವು ಏನೋ ಆಗಿದೆ ಅಂತ ಹೋಗಿ ಹತ್ರಕ್ಕೆ ನೋಡಿದಾಗ ಅವಾಗ ಎದ್ದೇಳ್ತವೆ. ಈ ಥರ ಎಲ್ಲ ಆಗಿರೋದಿದೆ. ನನ್ನ ಕೈಲಾಗಲ್ಲ ಅದ್ರ ಮೇಲೆ ನಿಲ್ಲೋದಕ್ಕೆ, ಶೆಡ್ ಮೇಲೆ. ಯಾಕಂದರೆ ಟಾರ್ಪಲ್ ಕೂಡ ಸಖತ್ತು ಸುಡ್ತಿದೆ, ಮತ್ತು ತಗಡ ಅಲ್ವಾ, ಅದು ಕೂಡ ತಗಡು ಶೀಟ್ ಬೇರೆ ಸಖತ್ತು ಸುಡ್ತಿದೆ. ಸೊ ಅದಕ್ಕೆ ಅವರಿಗೆ ನನ್ನ ಕೈಲಾಗಲ್ಲ ಅಂಥೇಳಿ ಅವ್ರ ಕೆಲಸ ಏನಿದೆ ಬೇಕಾದ್ರೆ ಮಾಡ್ಕೊಡ್ತೀನಿ ಅಂಥೇಳಿ ಬಂದೆ. ಅವ್ರು ನೋಡಿದ್ರೆ ಇನ್ನೊಂದು ಟಬ್ ಇದೆ ಸಗಣಿ ಬಾಚಕೋದು, ಅದನ್ನು ತುಂಬು ಟಬ್ಬಿಗೆ ಬರ್ತೀನಿ ಅಂತಂದರು. ಸೊ ವಾಪಸ್ ನಾನು ನಮ್ಮ ಶೆಡ್ ಹತ್ರನೇ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿ ಇರ್ತಕ್ಕಂಥ ಸ್ವಲ್ಪ ಕ್ಲೀನ್ ಮಾಡಬೇಕು ಸಗಣಿನ. ಅವ್ರು ಬಂದು ತಾಲೂಕು ತಿಪ್ಪೆಗೆ ಹಾಕ್ತಾರೆ. ನಮ್ಮ ಪಾರ್ಟ್ನರಿನ ಶೆಡ್ ಮೇಲೆ ನಿಂತ್ಕೊಂಡಿಲ್ಲ, ಟಾರ್ಪಲೆಲ್ಲ ರೆಡಿ ಮಾಡ್ತಿದ್ದಾರೆ. ಎಲ್ಲ ಮೇಯ್ಬಿಟ್ಟಿದ್ದಾವೆ, ಎಲ್ಲ ತಿಂದು ನೋಡಿ ಹೆಂಗೆ ನಿಂತಿದ್ದಾವೆ. ಈಗ ಇನ್ನೊಂದಿಷ್ಟು ಐತೆ ಸಗಣಿ, ಒಂದು ಟಬ್ ಆಗುತ್ತಂತೆ. ಸೊ ಅದನ್ನು ಬಾಚಾಕ್ತೀನಿ, ನಿಮಗೆ ಆಮೇಲೆ ಸಿಗ್ತೀನಿ. ಬಾಯ್. ನೋಡಿ ಹಣ್ಕಿತ್ತು ಶೆಡ್ ಮೇಲೆ ಇಟ್ಟಿದ್ದೆ, ನಮ್ಮ ಪಾರ್ಟ್ನರ್ ತಿಂತವ್ರೆ. ಮುಗೀತಾ ಆ ಕಡೆದು? ಸೊ ಇನ್ನು ಈ ಕಡೆ ಎಲ್ಲ ಹಾಕ್ಬೇಕು ಅಂತಿದ್ದಾರೆ, ನೋಡ್ಬೇಕು ಏನು ಮಾಡ್ತಾರೋ. ಟಾರ್ಪಲ್ ಇದ್ದಾವೆ, ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ. ಹಾಕಲ್ವಾ? ಈ ಕಡೆ ಹಾಕಲ್ವಾ? ಹಾಕ್ತೀನಿ ಅಂದೆ. ಟಾರ್ಪಲ್ ಇಲ್ಲಿ ಮುಂದೆ. ಅಲ್ಲಲ್ಲ, ಈ ಕಡೆಗೆ ಹಾಕಲ್ವಾ? ಅಲ್ಲೇನು ಹಾಕಲ್ವಂತೆ. ಮುಗಿತಾ ಹಂಗಾದ್ರೆ? ಮುಗ್ದಿದೆ ಅನ್ಸುತ್ತೇನೋ, ನೋಡೋಣ. ಕೆಳಗಡೆ ಇಳಿದು ಬರ್ತಿದ್ದಾರೆ ನೋಡಿ. ಇನ್ನೂ ಗೊಂತಿಲೆಲ್ಲ ಇನ್ನೂ ಒಂದಿಷ್ಟು ಚಾಪ್ ಮಾಡಿರೋ ಮೇವಿದೆ, ಬಟ್ ಯಾವೂ ತಿಂದಿಲ್ಲ. ನನ್ನ ಹಸು ಇಲ್ಲೇ ರೆಸ್ಟಲ್ಲಿದೆ. ಮಿಕ್ಕಿರೋ ಹಸುಗಳನ್ನ ತೋರಿಸ್ತೀನಿ ರೀ. ಎಲ್ಲ ಹೋಗಿ ಮೇಯ್ದು ಆರಾಮಾಗಿ ಕುಂತ್ಬಿಟ್ಟಿದ್ದಾವೆ. ಇನ್ನೇನು 10 ದಿನ 11 ದಿನ ಅನಿಸುತ್ತೆ. ಆಯುಧ ಪೂಜೆ ಬೇರೆ ಹತ್ರ ಬರ್ತಿದೆ, ಎಲ್ಲ ರೆಡಿ ಮಾಡ್ಕೋಬೇಕು. ಮಿಷಿನ್ನು ತೋರಿಸ್ತೀನಿ ನಿಮಗೆ ಯಾವಾಗ. ನಮ್ಮ ಫಾರ್ಮಲ್ಲಿ ಯಾವ್ಯಾವ ಆಯುಧಗಳ್ನ ಇಟ್ಕೊಂಡಿದ್ದೀವಿ ಅಂತೇಳಿ. ಆಯುಧ ಪೂಜೆ ಅಂತ ಅಂದರೆ ಇನ್ನೇನು ಅಲ್ವಾ, ನಮ್ಗಳಿಗೆ ವರ್ಷಕ್ಕೊಮ್ಮೆ ಅಂಥ ಆಯುಧಗಳನ್ನೆಲ್ಲ ಇಟ್ಟು ಗ್ರ್ಯಾಂಡಾಗಿ ಪೂಜೆ ಮಾಡಬೇಕು. ಸೊ ಎಲ್ಲರೂ ರೈತರು ಹೇಳೋದೊಂದೇ, ಸಣ್ಣದೇ ಇರಲಿ ಆಯುಧ ಅಂಥವನ್ನೆಲ್ಲ ಇಟ್ಟು ಪೂಜೆ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಮನುಷ್ಯರು ಮಾತ್ರ ಏನು ಊಟಕ್ಕೆ ದುಡಿಮೆಗೆ ಹೊರಗಡೆ ದಾರಿ ನೋಡ್ಕೋತಾರೆ. ಹಂಗೆ ನೋಡಿ, ಇರುವೆಗಳು ಕೂಡ ಗೂಡಿಂದ ಆಚೆ ಬಂದು ದಾರಿ ಹುಡ್ಕೊಂಡು ಹೋಗ್ತಿದ್ದಾವೆ. ನೋಡಿ, ಎಲ್ಲ ಈ ಕಡೆ ಹೋಗಿದ್ದು ಗೊತ್ತಿಲ್ಲ, ಯಾಕೋ ವಾಪಸ್ ಎಲ್ಲ ರಿಟರ್ನ್ ಆಗ್ತಿದ್ದಾವೆ. ನೋಡಿ, ಗೂಡು ಬಿಟ್ಟು ಹೊರಗಡೆ ಬಂದಿದ್ವು ಆಹಾರಕ್ಕಂತೇಳಿ ಎಲ್ಲ ವಾಪಸ್ ಹೋಗ್ತಿದ್ದಾವೆ. ಅದು ಒಗ್ಗಟ್ಟು ನೋಡಿ ಇವುಗಳಲ್ಲಿ ಇರೋದು. ಅದೇ ನಮ್ಮಂಥ ಮನುಷ್ಯರು ಈ ಥರ ಒಗ್ಗಟ್ಟಿರುತ್ತಾ? ಏನಂತೀರಾ?